ಕೆಮಿಕಲ್ ಯೂಸ್ ಮಾಡಿದ್ರೆ ನಮಗೆ ಒಳ್ಳೆ ಬೆಳೆ ಸಿಗಬಹುದು, ಆಮೇಲೆ ಒಳ್ಳೆಯ ಇನ್ಕಮ್ ಸಿಗಬಹುದು. ಬಟ್ ಈಗ ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡಿದ್ರೆ ನಮಗೆ ಹೆಚ್ಚಿಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಆಮೇಲೆ ಸ್ವಲ್ಪ ತಾಳ್ಮೆ ಇದ್ದರೆ ಒಳ್ಳೆಯ ಪ್ರೊಡಕ್ಷನ್ ಕೂಡ ಇದಕ್ಕಿಂತ ಇನ್ಕ್ರೀಸ್ ಆಗುತ್ತೆ. ನಮ್ಮ ಜನರಲ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಮಾಡೋಕ್ಕಿಂತ ಹೆಚ್ಚಿಗೆ ಪ್ರೊಡಕ್ಷನ್, ಒಂದು ತಾಳ್ಮೆ ಇರಬೇಕು. ಒಂದು 3 ವರ್ಷ ವೇಟ್ ಮಾಡಿದರೆ ಹೆಚ್ಚಿಗೆ ನಮಗೆ ಪ್ರೊಡಕ್ಷನ್ ಆಗುತ್ತೆ, ಹೆಚ್ಚಿಗೆ ಇನ್ಕಮು ಆಗುತ್ತೆ. ಸೊ ಅದು ನಾನು ಎಲ್ಲ ರೈತರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಒಂದು ಸ್ಕೀಮ್ ಇದೆ ನಮ್ಮದೇ, ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಸ್ಕೀಮ್. ಅದರಲ್ಲಿ ಬಹಳಷ್ಟು ಎಲ್ಲಾ ಕಂಪನಿಗೆ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ. ಅದರಿಂದ ನಾವು ಬಹಳಷ್ಟು ಫಾರ್ಮರ್ಸಿಗೆ ಈ ಆರ್ಗ್ಯಾನಿಕ್ ಕಲ್ಟಿವೇಶನ್ಗೆ ಕನ್ವರ್ಷನ್ ಮಾಡಕ್ಕೆ ಕೂಡ ಅವಕಾಶ ಸಿಕ್ತು. ಇನ್ನೂ ಹೆಚ್ಚಿನ ನಾವು ಪ್ರಯತ್ನ ಮಾಡಿಬಿಟ್ಟು ಎಷ್ಟಿದೆ ಸಬ್ಸಿಡಿ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸುವುದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೈವಿಕ ಕೃಷಿ ಸೊಸೈಟಿ ಅಂತ ಒಂದು ಸೊಸೈಟಿ ಇದೆ, ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ಪ್ರಾಯೋಜಿತಪಟ್ಟ ಸೊಸೈಟಿ ಅದು. ಅದ್ರ ಜೊತೆಗೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಒಂದು ಯೋಜನೆಯನ್ನು ಆಯೋಜನೆ ಮಾಡಿದ್ವಿ. ಆ ಯೋಜನೆಯಲ್ಲಿ ನಾವು ರೈತರ ಗುಚ್ಛಗಳನ್ನು ಅಂದ್ರೆ ಕ್ಲಸ್ಟರ್ ಮಾಡಿ ಅವರಿಗೆ ಸಾವಯವ ಕೃಷಿ ಬಗ್ಗೆ ಉತ್ತೇಜನ ಮಾಡ್ತೀವಿ. ಸೊ ಇದನ್ನ ಕಳೆದ 2 ವರ್ಷದಿಂದ ಇಲಾಖೆಯಿಂದ ಮಾಡ್ತಾ ಇದ್ದೀರಿ. ರಾಜ್ಯದ ಸುಮಾರು 18 ಜಿಲ್ಲೆಗಳಲ್ಲಿ ಈ ಕ್ಲಸ್ಟರ್ ಮಾಡಿದಿರಿ. ಅವ್ರಿಗೆ ಏನಾಗಿದೆ, ಹಲವಾರು ಪದಾರ್ಥಗಳನ್ನ ಸಾವಯವ ರೀತಿಯಲ್ಲಿ ಬೆಳೀತಾ ಇದಾರೆ ಅವರು. ಬಟ್ ಏನಾಗಿದೆ, ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅಲ್ಲಿ ಮಾರುಕಟ್ಟೆ ಸಾವಯವ ಇದ್ದೇ ಇರ್ಬೋದು. ಹಾಗಾಗಿ ಮೊದಲನೇ ಬಾರಿ ನಾವು ಬೆಂಗಳೂರು ನಗರದಲ್ಲಿ ಅದು ಲಾಲ್ಬಾಗಲ್ಲಿ ಆಯೋಜನೆ ಮಾಡಿದ್ವಿ. ಸೊ ಈಗ ನಮ್ಮ ಸೀಸನ್ ಏನಂದ್ರೆ ಮಾವು ಮತ್ತೆ ಹಲಸು. ಸೊ ಮೇನ್ ಅಟ್ರಾಕ್ಷನ್ ಮಾವು ಮತ್ತೆ ಹಲಸು. ಸೊ ಹಲಸು ತಗೊಂಡಾಗ ಸುಮಾರು 80ಕ್ಕೂ ಹೆಚ್ಚು ತಳಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಸುಮಾರು 15 ತಳಿದ್ದು ಸೇಲ್ಸ್ ಇಟ್ಟಿದ್ದೀರಿ. ಅವ್ರು ಕೆಜಿ ಲೆಕ್ಕನ ತಗೊಬೋದು, ಬಿಡಿಸಿದ್ದು ತಗೊಬೋದು, ಹೋಲ್ ಫ್ರೂಟ್ ತಗೊಬೋದು. ಅದೇ ರೀತಿ ಮಾವು ಅಷ್ಟೇ, ನಮ್ಮ PK ಕ್ಲಸ್ಟರ್ಸ್ ಯಾರು ಫಾರ್ಮರ್ಸ್ ಸಾವಯವ ದೃಢೀಕೃತ ಫಾರ್ಮರ್ಸ್ ಇರ್ತಾರೆ ಆ ಫಾರ್ಮರ್ಸ್ ಕಡೆಯಿಂದ ಸೇಲ್ ಮಾಡಿಸ್ತಾ ಇದ್ದೀನಿ. ಸೊ ಸುಮಾರು ಒಂದು 17 ವೆರೈಟಿ ಮಾವು ಸೇಲ್ಸ್ ಇದೆ ಇಲ್ಲಿ, ಡಿಫ್ರೆಂಟ್ ವೆರೈಟಿ ಸೇಲ್ಸ್ ಇದೆ. ಸೊ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಅಂತ ಎಲ್ಲಾ ಗ್ರಾಹಕರು ದಯವಿಟ್ಟು ಬಂದು ನೀವು ಸಾವಯವ ಪದಾರ್ಥ ಖರೀದಿ ಮಾಡಬೇಕು, ಟೇಸ್ಟ್ ಮಾಡಬೇಕು, ಮತ್ತೆ ಡೈವರ್ಸಿಟಿ ಬಗ್ಗೆ ತಿಳ್ಕೊಂಡು ನಮ್ಮ ರೈತರಿಗೆ ಸಹಾಯ ಮಾಡ್ಬೇಕಂತ ಕೋರ್ತೀನಿ. ಸಬ್ಸಿಡಿ ದರ ನಾವು ಮಿನಿಮಮ್ ಕಾಸ್ಟ್, ಅವ್ರಿಗೆ ಏನ್ ಕಾಸ್ಟ್ ಅದು ಮಾತ್ರ ಮಾಡಿದ್ದೀರಿ. ರೇಟ್ಸ್ ಫಿಕ್ಸ್ ಮಾಡಿದ್ವಿ ನಾವು, ಯಾಕಂದ್ರೆ ಅವ್ರಿಗೆ ಒಂದು ರೇಟ್ಸ್ ಕೊಟ್ಟಿಲ್ಲ. ನಮ್ಮ ಕಮಿಟಿ ಇದೆ, ಕಮಿಟಿಯಲ್ಲಿ ರಿಟೈರ್ಡ್ ಆಫೀಷಿಯಲ್ಸ್, ಹಾರ್ಟಿಕಲ್ಚರಿಸ್ಟ್ ಕಮಿಟಿ ಮಾಡಿ ಮತ್ತೆ ರೈತರನ್ನು ಕಮಿಟಿಯಲ್ಲಿ ಸೇರಿಸ್ಕೊಂಡು ಯಾವ್ದು ಅನುಕೂಲ ಆಗುತ್ತೆ, ಯಾವ್ದು ಎಕ್ಸಾಬ್ರೆಂಟ್ ಸೇಲ್ ಮಾಡಬಾರ್ದು, ರೇಟ್ಸ್ ಫಿಕ್ಸ್ ಮಾಡಿಕೊಟ್ಟು ಅದೇ ರೇಟ್ಸ್ ಮಾಡ್ತಾರೆ ಅವರು. ಅದಕ್ಕಿಂತ ಜಾಸ್ತಿ ಮಾಡ್ಬಾರ್ದು, ಕಮ್ಮಿ ಬೇಕಾದ್ರೆ ಕೊಡ್ಬೋದು ಅವರು. ಸೊ ಆ ಥರ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ಅವರು. ಬೇರೆ ಎಲ್ಲ ಇದೆ. ನಿಮ್ಗೆ ಸಪೋಟ ಸಿಗ್ಬೋದು, ನಿಮ್ಗೆ ಬೇರೆ ಅಂದ್ರೆ ತೆಂಗಿನ ಎಣ್ಣೆ ಸಿಗುತ್ತೆ, ತೆಂಗಿನಕಾಯಿ ಸಿಗುತ್ತೆ, ಸಪೋಟ ಸಿಗುತ್ತೆ, ತರಕಾರಿ ಸಿಗುತ್ತೆ, ಎಲ್ಲ ಸಿಗ್ತದೆ. ಎಲ್ಲ ಕಲ್ಪಿಸಿದ್ದಾರೆ ಸರ್. ಜೊತೆಗೆ ಸಾವಯವ ಪದ್ಧತಿಯಲ್ಲಿ ಈಗ ಒಂದು ನ್ಯಾಚುರಲಿ ಓವನ್, ಕಾಟನ್ ನಲ್ಲಿ ಓವನ್ ಮಾಡಂತ ನ್ಯಾಚುರಲ್ ಕಲರ್ ಯೂಸ್ ಮಾಡಿದ್ದಾರೆ ಅವರು. ನಮ್ಮ ವೆಜಿಟೇಬಲ್ಸ್ ಇರ್ಬೋದು, ನಮ್ಮ ಲೀಫ್ ಕಲರ್ ಯೂಸ್ ಮಾಡ್ಕೊಂಡು ಬಟ್ಟೆ ಮಾಡಿದ್ದಾರೆ ಅವರು. ಆ ಒಂದಿದೆ. ಅದು ಚನ್ನಪಟ್ಟಣ ಟಾಯ್ಸ್ ಎಲ್ಲಿ ನ್ಯಾಚುರಲ್ ಕಲರ್ ಯೂಸ್ ಮಾಡ್ತಾರೆ, ಅದು ಸಿಗುತ್ತೆ ನಮಗೆ. ಸೊ ಆ ಥರ ಡಿಫ್ರೆಂಟ್ ಮತ್ತೆ ಆಮೇಲೆ ನ್ಯಾಚುರಲ್ ಫ್ರೂಟ್ಸ್ ಯೂಸ್ ಮಾಡಿ ಐಸ್ ಕ್ರೀಮ್ ಏನ್ ಮಾಡಿ ಅದು ಮಾಡ್ತಿದ್ರಿ. ಸೊ ಹಂಗಾಗಿ ಡಿಫ್ರೆಂಟ್ ವೆರೈಟೀಸ್ ತರ ಮಾಡಿದ್ವಿ. ಸುಮಾರು 45 ಮಳಿಗೆ ಇದೆ. ಜೊತೆಗೆ ಇನ್ನೊಂದು ಮುಖ್ಯವಾದ ಅಂದ್ರೆ ನಮ್ಮ ಹಲಸು ಮತ್ತು ಮಾವನ್ನು ಉಪಯೋಗಿಸ್ಕೊಂಡು ಸಾವಯವ ಪದ್ಧತಿಯಲ್ಲಿ ಮಾಡಿದಂತ ಅಡಿಗೆ ಸಹ ಇಲ್ಲಿದೆ. ಸೊ ಅದನ್ನು ಬಂದು ರುಚಿನ ಟೇಸ್ಟ್ ಮಾಡ್ಬೇಕಂತ ನನ್ನ ಗ್ರಾಹಕರು ಕೋರ್ತೀನಿ.